ವಾವ್, ನೋಡಿ ಈಗ ಎಷ್ಟು ಸಖತ್ತಾಗಿ ಬಂದೈತಿ, ಗರ್ಮ್ ಗರ್ಮ್ ಆಗಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಿ ಅಂತ ಅನ್ಕೊಂಡಿನಿ. ಇವಾಗ ಗೇರ್ಪೀಠ ಸೀಸನ್. ಗೇರ್ಪೀಠ ಕೊಯ್ದು ಮುಂಡಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನಾನೀಗ ಬ್ಯಾಣಕ್ಕೆ ಬಂದೀನಿ ಗೇರ್ಪೀಠ ಕೊಯ್ಯೋಕ್ಕೆ. ಬರ್ರಿ, ಗೇರ್ಪೀಠ ಕೊಯ್ದು ಮುಂಡಿ ಮಾಡ್ತೀನಿ. ವಾವ್, ಸಖತ್ ಬಂದೈತಿ ಗೇರ್ಪೀಠ. ನೋಡ್ರಿ, ಹಸಿ ಗೇರ್ಪೀಠ ಕೊಯ್ದು ಮುಂಡಿ ಮಾಡಬೇಕು. ಯೂಟ್ಯೂಬಲ್ಲಿ ಎಲ್ಲಿ ಹುಡುಕಿದ್ರು ಈ ಗೇರ್ಬೇಳೆ ಮುಂಡಿ ಸಿಗೋದಿಲ್ಲ. ನೋಡಿ, ಇಷ್ಟು ಗೇರ್ಪೀಠ ಸಿಕ್ಕಿವ. ಇದನ್ನು ಕೊಯ್ದು ಮುಂಡಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ನೋಡ್ರಿ, ಈ ಥರ ಗೇರ್ಪೀಠ ಕೊಯ್ದು 2 ಭಾಗ ಮಾಡ್ಕೋಬೇಕು. ಕೊಯ್ಯೋಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದ್ರೆ ಕೈ ಸುಟ್ಟೋಗತ್ತೆ, ಚರ್ಮ ಎಲ್ಲ ಸತ್ತೋಗತ್ತೆ ಸುಟ್ಟು. ಈಗ ಮೇಲಿನ ಸಿಪ್ಪೆ ಬಿಡಿಸೈತು, ಇವಾಗ ಕುಸುಮ ಬಿಡಿಸ್ತಾ ಇದ್ದೀನಿ. ಈ ಥರ ಎಲ್ಲ ತಕ್ಕೋಬೇಕು. ಅಕ್ಕಿ ಹಿಟ್ಟು, ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಅರಿಶಿನ ಪುಡಿ, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಬಿಡಿಸಿಟ್ಕೊಂಡಿದ್ದು ಹಸಿ ಗೇರು ಬೀಜ, ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಭಾಳ ನೀರು ಹಾಕ್ಬಾರ್ದು, ದೋಸೆ ಹೊಯ್ಯ ಅದಕ್ಕಿರ್ಬೇಕು. ನೋಡ್ರಿ, ಇಷ್ಟ ಅದು ಕಲ್ಸ್ಕೊಳ್ರಿ, ಭಾಳ ತಳ್ಳಗೂ ಮಾಡ್ಕೊಬೇಡ್ರಿ. ಈ ಸಣ್ಣ ಬೆಂಕಿಯಲ್ಲಿ ಮುಚ್ಚಳ ಮುಚ್ಚಿಡ್ಬೇಕು.
ಸಣ್ಣ ಬೆಂಕಿಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು ಒಂದು ಮೈಯ, ಮತ್ತೊಂದು ಮೈ ಮತ್ತೊಂದು 5 ನಿಮಿಷ ಬೇಯಿಸ್ಕೋಬೇಕು ಸಣ್ಣ ಬೆಂಕಿಯಲ್ಲಿ. ಆಮೇಲೆ ಹತ್ತೋದಿಲ್ಲ, ಎಲ್ಲ ಕಡೆನೂ ಸರಿ ಬೆಂದಿರ್ತೈತಿ. ಒಂದು 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡ್ರಿ, ಒಂದು 5 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇನ್ನೊಂದು ಮೈ ಒಂದು 5 ನಿಮಿಷ ಮತ್ತೆ ಬೇಯಿಸ್ಕೋಬೇಕು. 2 ಮೈ ಗರ್ಮಾಗಿ ಬೇಯಿಸ್ಕಿಂದ್ರೆ ಕಡ್ಕಲ್ ರೊಟ್ಟಿ ಥರ ಕರು ಕರು ತಿನ್ಬೋದು ಹಾಗೆ. ವಾವ್, ನೋಡಿ ಈಗ ಎಷ್ಟು ಸಖತ್ತಾಗಿ ಬೆಂದೈತಿ ಗರ್ಮಾಗಿ. ಮುಂಡಿ ರೆಡಿ ಆಯ್ತು, ತಿಂದು ಟೇಸ್ಟ್ ನೋಡ್ತೀನಿ ಬರ್ರಿ. ಗೇರ್ಬೇಳೆ ಮುಂಡಿ ಸಖತ್ ಟೇಸ್ಟ್ ಆಗೈತಿ. ಮಧ್ಯ ಗೇರ್ ಬೀಜ ಸಿಗ್ತವೆ, ಟೊಮೆಟೊ ಹಣ್ಣು, ಉಳ್ಳಾಗಡ್ಡೆ ಎಲ್ಲವೂ ಸಿಗ್ತವೆ. ಅಕ್ಕಿ ಹಿಟ್ಟನ್ನ ಮಾಡಿದ್ರಿಂದ ಗರ್ಮ್ ಅಂತೈತೆ. ಅಷ್ಟು ಚೆನ್ನಾಗೈತಿ ಗೇರ್ಬೇಳೆ ಮುಂಡಿ. ಗೇರ್ಬೇಳೆ ಮುಂಡಿ ಒಂದಲ್ಲ, ಪಲ್ಯ ಮಾಡ್ಬೋದು, ಪಾಯಸ ಮಾಡ್ಬೋದು, ಎಲ್ಲದೂ ಮಾಡ್ಬೋದು. ಗೇರ್ಬೇಳೆ ಮುಂಡಿ ಅಷ್ಟು ಸಖತ್ತಾಗೈತಿ. ಅದ್ರಾಗ ಯಾವ್ದು ಬೇಕಾದ್ರೂ ಮಾಡ್ಬೋದು. ಹಸಿ ಪೀಠದಿಂದ ಯಾವ್ದು ಮಾಡಿದ್ರು ಚಲೋ ಆಕೈತಿ. ಅಷ್ಟು ಚಲೋನೇ ಆಗೈತಿ ಮುಂಡಿನೂ. ನೀವು ಹಸಿ ಗೇರ್ ಬೀಜ ಕೊಯ್ದು ಮುಂಡಿ ಮಾಡಿ ತಿಂದು ನೋಡಿ, ನಂಗೆ ಕಮೆಂಟ್ ಮಾಡಿರಿ. ನಾ ಸುಳ್ಳು ಹೇಳೋದಿಲ್ಲ, ಅಷ್ಟು